ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇದೊಂದು ಸಿಹಿ ಸುದ್ದಿ, ಅದು ಕೂಡ ಶಿಕ್ಷಕರ ನೇಮಕಾತಿಗೋಸ್ಕರ. ಯಾರೆಲ್ಲ ಕಾಯ್ತಾ ಇದ್ರಿ ಶಿಕ್ಷಕರ ನೇಮಕಾತಿಗಾಗಿ, ಅವರಿಗೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಇದು ಬಿ ಎಡ್ ಯಾರೋ ಅಂದ್ರೆ ಬಿ ಎಡ್ ಮಾಡಿರುವಂತಹ ಎಲ್ಲ ಅಭ್ಯರ್ಥಿಗಳು, ಅದರಲ್ಲೂ ಕೂಡ ಟಿ ಪಾಸ್ ಸೆಕೆಂಡ್ ಪೇಪರ್, ಟಿ ಸೆಕೆಂಡ್ ಪೇಪರ್, ಈ ಯಾರೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ ಇವರು ಅಪ್ಲೈ ಮಾಡೋದು. ಟೋಟಲ್ 725 ಹುದ್ದೆಗಳು ಇರುವಂತದ್ದು. ಓಕೆ, ಅದೇನದು ಏನು, ಯಾರೆಲ್ಲ ಅಪ್ಲೈ ಮಾಡ್ಬೋದು, ಏನು ಎಷ್ಟು ಸಬ್ಜೆಕ್ಟ್ಗಳಿವೆ, ಯಾವ ಸಬ್ಜೆಕ್ಟ್ಗಳಿವೆ ಅದೆಲ್ಲವನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚಿತವಾಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇದು ನೋಡಿ ನಿನ್ನೆ ನೋಟಿಫಿಕೇಶನ್ ಬಂದಿರುವಂಥದ್ದು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಧೀನದಲ್ಲಿ ಬರುವ ವಸತಿ ಶಾಲೆಗಳು ಅಂದರೆ ಮುರಾರ್ಜಿ, ಕಿತ್ತೂರು ರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ, ಶ್ರೀಮತಿ ಇಂದಿರಾ ಗಾಂಧಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಸತಿ ಶಾಲೆಗಳಲ್ಲಿ ಖಾಲಿ ಇರುವ ಗ್ರೂಪ್ ಸಿ ವೃಂದದ ಶಿಕ್ಷಕ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕ ಕರ್ನಾಟಕ ಪ್ರಾಧಿಕಾರದಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಿದೆ. ಅಭ್ಯರ್ಥಿಗಳು ಸದರಿ ನೇಮಕಾತಿ ಪಡೆಯಲು ಪರೀಕ್ಷಾ ಪ್ರಾಧಿಕಾರ ಹಾಜರಿರಬೇಕು. ಅಂದರೆ ಎಕ್ಸಾಮ್ ಅನ್ನ ಕಾನ್ಫರ್ಮ್ ಮಾಡಿದ್ದಾರೆ. ಯಾರೆಲ್ಲ ಬರೀಬೋದು ಅಂತ ನೋಡಿ. ಕನ್ನಡ ಎಷ್ಟು 103 ಹುದ್ದೆಗಳು, ಆಂಗ್ಲ ಅಂದರೆ ಇಂಗ್ಲಿಷ್ 108, ಹಿಂದಿ 55, ಗಣಿತ ಎಷ್ಟು 103, ವಿಜ್ಞಾನ ಶಿಕ್ಷಕರು 106, ಸಮಾಜ ವಿಜ್ಞಾನ ಶಿಕ್ಷಕರು 154 ಹಾಗೂ ಗಣಕಯಂತ್ರ ಅಂದರೆ ಕಂಪ್ಯೂಟರ್ 57 ಹುದ್ದೆಗಳು ಕಂಪ್ಯೂಟರ್ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರು, ತುಂಬಾ ಜನ ಕೇಳ್ತಾ ಇದ್ರು ದೈಹಿಕ ಶಿಕ್ಷಕರು, 81 ಹುದ್ದೆಗಳು ಕನ್ಫರ್ಮ್ ಆಗಿದೆ. ಖಂಡಿತವಾಗಿಯೂ ನೀವು ಅಪ್ಲೈ ಮಾಡಬಹುದು. ಎಂದಿಂದ ಏನು ವಿದ್ಯಾರ್ಹತೆ ಏನು ಅಂತ ನೋಡ್ಬಿಡೋಣ. ಕನ್ನಡ ಭಾಷೆ ಶಿಕ್ಷಕರಾಗಬೇಕು ಅಂದರೆ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಕನ್ನಡ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವಾಗಿ ಓದಿ ಕಲಾ ವಿಭಾಗದಲ್ಲಿ ಸ್ನಾತಕೋತ್ತರ ಪಡೆದಿರಬೇಕು. ಎಲ್ಲರೂ ಕೂಡ ಪಡೆದಿರ್ತೀವಿ, ಹಳ್ಳಿ ಹುಡುಗರು. ಅಥವಾ ಅಭ್ಯರ್ಥಿಗಳು ಕರ್ನಾಟಕ ರಾಜ್ಯ ಪ್ರೌಢ ಶಿಕ್ಷಣ ಇಲಾಖಾ ಮಂಡಳಿಯಲ್ಲಿ ಬೆಂಗಳೂರು ಇವರು ನಡೆಸುವ 4 ವರ್ಷಗಳ ಕನ್ನಡ ಪಂಡಿತ್ ಕೋರ್ಸ್ನಲ್ಲಿ ಉತ್ತೀರ್ಣರಾಗಿರಬೇಕು. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬಿ ಎಡ್ ಪಡೆದಿರ್ಬೇಕು. ನೋಡಿ, ಬಿ ಎಡ್, ಡಿ ಎಡ್ನವರಿಗೆ ಇಲ್ಲ ಅವಕಾಶ ಇಲ್ಲ, ಬಿ ಎಡ್ ಪಡೆದಿರಬೇಕಾಗುತ್ತೆ. ಅಭ್ಯರ್ಥಿಯು ಸ್ನಾತಕ ಪದವಿಯಲ್ಲಿ ಕನ್ನಡ ಐಚ್ಛಿಕ ವಿಷಯವನ್ನಾಗಿ ಅಭ್ಯಸಿಸಿದಲ್ಲಿ ಕನ್ನಡ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ನೋಡಿ, ಇಲ್ಲಿ ಬಿ ಎಡ್ ಕೊಟ್ಟಿದ್ದಾರೆ. ಇದನ್ನ ಡಿ ಎಡ್ ಏನಾದರೂ ಕೊಟ್ಟಿದ್ರೆ ಡಿಗ್ರಿ ಆಗಿರೋರು ಕೂಡ ಬರಿಬೋದಿತ್ತು, ತುಂಬಾ ಅನುಕೂಲ ಆಗೋದು. ಸೊ ಆ ಕಾರಣಕ್ಕೆ ನಾವು ಹೇಳೋದು 1 to 5 ಶಿಕ್ಷಕರ ನೇಮಕಾತಿಯಲ್ಲಿ ಬಿ ಎಡ್ಗೆ ಅವಕಾಶ ಸ್ವಲ್ಪ ಕಂಟ್ರೋಲ್ ಮಾಡಿ ಅಂದರೆ, ಯಾಕಂದರೆ ಬಿ ಎಡ್ನವ್ರಿಗೆ ಅಷ್ಟು ಅವಕಾಶಗಳು ಸಿಗ್ತಾ ಇದೆ ಅನ್ನುವಂಥದ್ದು. ನೋಡಿ, ಬಿ ಎಡ್ನವ್ರಿಗೆ ಇಲ್ಲಿ ಬಿ ಎಡ್ ಮಾಡಿ ಕನ್ನಡ ಏನಾದರೂ ನೀವು ಐಚ್ಛಿಕ ವಿಷಯದಲ್ಲಿ ಮಾಡಿದರೆ ತಗೋಬೋದು. ಇನ್ನು ಆಂಗ್ಲ ಭಾಷೆಯಲ್ಲಿ ಹೇಳದಂತೆ ಇಂಗ್ಲೀಷ್ ಭಾಷೆಯನ್ನು ಮೇಜರ್ ಆಗಿ ತಗೊಂಡಿರಬೇಕು. ಮತ್ತು ಸೇಮ್ ಏನಂದರೆ ಬಿ ಎಡನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಇನ್ನು ಹಿಂದಿ ಭಾಷೆ ಶಿಕ್ಷಕರು ಅಂತ ಬಂದಾಗ ಶಾಲಾ ಶಿಕ್ಷಣ ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರದ ಅನ್ವಯದಡಿ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಹಿಂದಿ ಭಾಷೆಯನ್ನು ಒಂದು ಐಚ್ಛಿಕ ವಿಷಯವಾಗಿ ಕಲಾ ವಿಭಾಗದಲ್ಲಿ ಸ್ನಾತಕ ಪದವಿಯನ್ನು ಪಡೆದಿರಬೇಕು. ಮತ್ತು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಬ್ಯಾಚುಲರ್ ಆಫ್ ಬಿ ಎಡ್ ಅನ್ನು ಪಡೆದಿರಬೇಕು. ಹಿಂದಿ ಭಾಷೆಯನ್ನು ಐಚ್ಛಿಕ ವಿಷಯವಾಗಿ ಅಧ್ಯಯನ ಮಾಡಿರುವವರು ಈ ಕೆಳಗಿನ ಷರತ್ತುಗಳನ್ನು ಪೂರೈಸಿದ್ದಲ್ಲಿ ಅರ್ಹರೆಂದು ಪರಿಗಣಿಸಲಾಗುತ್ತೆ. ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಹಿಂದಿ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. ಹಿಂದಿ ಭಾಷೆ ಶಿಕ್ಷಕರಾಗಲು ಪರಿಗಣಿಸಲು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದ ಪದವಿಯಲ್ಲಿ ಹಿಂದಿ ವಿಷಯವನ್ನು ಪ್ರಮುಖ ವಿಷಯವಾಗಿ ಆಯ್ಕೆ ಮಾಡಿಕೊಂಡಿರಬೇಕು. ಮತ್ತು ಬಿ ಎಡ್ ಕಂಪಲ್ಸರಿ ಇರಬೇಕು. ಇನ್ನು ಗಣಿತ ಶಿಕ್ಷಕರು ಸೇಮು, ರಸಾಯನಶಾಸ್ತ್ರ ಏನೇನು ಇದೆ, ಗಣಿತ ಭೌತಶಾಸ್ತ್ರ ವಿಷಯಗಳೊಂದಿಗೆ ವಿಜ್ಞಾನ ಇದನ್ನು ಪಡೆದಿರಬೇಕು. ಇನ್ನು ವಿಜ್ಞಾನ ಶಿಕ್ಷಕರು ಸೇಮು, ವಿಜ್ಞಾನದೇನಿದೆ ಅದನ್ನು ಓದಿರಬೇಕಾಗುತ್ತೆ. ಇನ್ನು ಸಮಾಜ ವಿಜ್ಞಾನ ಈ ಕೆಳಕಂಡ ವಿಷಯಗಳಲ್ಲಿ ಐಚ್ಛಿಕ ವಿಷಯವಾಗಿ ಕಲಾ ವಿಭಾಗದಲ್ಲಿ ಏನೇನು ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ, ಭೂಗೋಳಶಾಸ್ತ್ರ ಇದನ್ನು ಓದಿರಬೇಕು. ಬಿ ಎಡ್ ಅನ್ನು ಪಡೆದುಕೊಂಡಿರಬೇಕು. ಅದರ ಜೊತೆ ಟಿ ಕೂಡ ಆಗಿರಬೇಕು ಅನ್ನೋದನ್ನು ಮರಿಬೇಡಿ. ಇನ್ನು ಗಣಿತ ಶಿಕ್ಷಕರು, ಗಣಕಯಂತ್ರ ಶಿಕ್ಷಕರು ಅಂತ ಬಂದಾಗ ಗಣಕ ವಿಜ್ಞಾನ, ಮಾಹಿತಿ ವಿಜ್ಞಾನದಲ್ಲಿ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ BCA ಮಾಡ್ಕೊಂಡಿರಬೇಕು. ಗಣಕ ವಿಜ್ಞಾನದೊಂದಿಗೆ BSc ಅಥವಾ ತತ್ಸಮವಾದ ವಿದ್ಯಾರ್ಹತೆಯನ್ನು ಹೊಂದಿರಬೇಕು. ಜೊತೆಗೆ ಬಿ ಎಡ್ ಅನ್ನು ಹೊಂದಿರಬೇಕು. ಇನ್ನು ಮಾನ್ಯತೆ ಪಡೆದ ದೈಹಿಕ ಶಿಕ್ಷಕ ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಪಡೆದಿರಬೇಕು. BPEd ಅನ್ನು ಕಂಪ್ಲೀಟ್ ಮಾಡ್ಕೊಂಡಿರಬೇಕು. ಓಕೆ. ಇನ್ನು ಹೆಚ್ಚುವರಿ ಅರ್ಹತೆಗಳು ಕ್ರಮ ಸಂಖ್ಯೆ 1 ರಿಂದ 6 ಹುದ್ದೆಗಳಿಗೆ ಕನ್ನಡ ಭಾಷೆ ಶಿಕ್ಷಕರು, ಆಂಗ್ಲ ಭಾಷೆ ಶಿಕ್ಷಕರು, ಹಿಂದಿ ಭಾಷಾ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು, ಗಣಿತ ಶಿಕ್ಷಕರು ಹಾಗೂ ಸಮಾಜ ವಿಜ್ಞಾನ ಶಿಕ್ಷಕರು ಕರ್ನಾಟಕ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣ ಇಲಾಖೆ ನಡೆಸುವ ಶಿಕ್ಷಕರ ಅರ್ಹತಾ ಪರೀಕ್ಷೆ ಪತ್ರಿಕೆ 2 ಅನ್ನು ಪಾಸ್ ಮಾಡ್ಕೊಂಡಿರ್ಬೇಕು. ಇದು ಇಂಪಾರ್ಟೆಂಟ್. ಅಥವಾ ಕೇಂದ್ರೀಯ ಮಾಧ್ಯಮಿಕ ಶಿಕ್ಷಣ ಮಂಡಳಿ ನಡೆಸುವ ಕೇಂದ್ರೀಯ ಅರ್ಹತಾ ಪರೀಕ್ಷೆ CTET ಏನಿದೆ ಅರ್ಹತೆ ಹೊಂದಿರೋ ಅಭ್ಯರ್ಥಿಗಳು ಮಾತ್ರ. ಅಂದರೆ TET ಆಗಿರಬೇಕು ಸ್ನೇಹಿತರೆ. ಪೇಪರ್ 2 TET ಯಾರ್ದಾಗಿದೆ ಅವರು ಅಪ್ಲೈ ಮಾಡಬಹುದು. ಓಕೆ. ಮೇಲೆ ನಮೂದಿಸಿದಂತೆ ಅರ್ಹತೆ ಹೊಂದಿರೋ ಏನಿದ್ದಾರೆ ಅವರೆಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಯಾವಾಗಿಂದ ಅಪ್ಲಿಕೇಶನ್ ಹಾಕ್ಬೋದು, ಇಯರ್ ಅನ್ನು ನೋಡೋಣ. ಏಜ್ ಲಿಮಿಟ್ ನೋಡೋಣ. 45 ವರ್ಷಗಳು ಸಾಮಾನ್ಯ, OBC ಏನಿದೆ 48 ವರ್ಷಗಳು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ 50 ವರ್ಷಗಳು. ಓಕೆ. ಇನ್ನೇನಿದೆ
ಯಾವ್ದು ರೀತಿ ಪೇಪರ್ ಇರುತ್ತೆ, ಫಸ್ಟ್ ಪೇಪರು 100 ಮಾರ್ಕ್ಸ್ಗೆ 2 ಗಂಟೆ ಇರುತ್ತೆ, ಸೆಕೆಂಡ್ ಪೇಪರ್ ಕೂಡ 100 ಇರುತ್ತೆ. ಇಲ್ಲೇನಿರುತ್ತೆ ಅಂದರೆ ಪ್ರಚಲಿತ ಘಟನೆಗಳು ಸಾಮಾನ್ಯವಾಗಿ ಏನೆಲ್ಲ ಇದೆ ಫಸ್ಟ್ ಪೇಪರಲ್ಲಿ ಇರುತ್ತೆ. ಎರಡನೇ ಪೇಪರ್ ನಿರ್ದಿಷ್ಟ ಪಟ್ಟಿಗೆ ಸೋಷಿಯಲ್ ಸೈನ್ಸ್ ಅಂದರೆ ಸೋಷಿಯಲ್ ಸೈನ್ಸ್ ಇರುವಂಥದ್ದು. ಇನ್ನೇನು ಅರ್ಹತೆ ಅಂದರೆ 35% ತಗೊಂಡಿರಬೇಕು, ಸ್ಪರ್ಧಾತ್ಮಕವಾಗಿ ಅವೆಲ್ಲ ನಡೆಯುತ್ತೆ, ಇಲ್ಲೇನು ಸಮಸ್ಯೆ ಆಗೋದಿಲ್ಲ. ಇನ್ನು ಯಾವಾಗ ಅಂದರೆ ಅಪ್ಲಿಕೇಶನ್ ಲಾಸ್ಟ್ ಡೇಟು ಸ್ಟಾರ್ಟ್ ಆಗೋದು ಯಾವಾಗ ಅದನ್ನು ನೋಡೋಣ. ಓಕೆ, ನೋಡಿ ಇಲ್ಲಿ ಅದೇ ಕ್ಯಾಟಗರಿ ಬಗ್ಗೆ ಇಲ್ಲಿ ಕ್ಲೀನಾಗಿ ಮೆನ್ಷನ್ ಮಾಡಿರುವಂಥದ್ದು ನಿಮಗೆ ಕಾಣಿಸ್ತಾ ಇದೆ. ಪರಿಶಿಷ್ಟ ಜಾತಿ ಯಾವುದು ಏನು ಅಂತ ಎಲ್ಲ ಇದರ PDF ಬೇಕಿದ್ರೆ ನಾವು ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಹಾಕಿರ್ತೀವಿ, ತಗೋಬಹುದು ನೀವು. ಇಲ್ಲ ನಮಗೆ ಒಂದು ಕಾಮೆಂಟನ್ನು ಹಾಕಿದರೆ ಸರ್ ನನಗೆ PDF ಬೇಕು ಅಂದರೆ ಅದನ್ನು ನಾನು ನಿಮಗೆ ಕಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತೀನಿ. ಓಕೆ, ಬಟ್ ನೋಡಿ ಇಲ್ಲಿ ಶುಲ್ಕದ ವಿವರ ಇಲ್ಲಿದೆ. 750 ರೂಪಾಯಿನ ಶುಲ್ಕವನ್ನು ಸಾಮಾನ್ಯ ಅಭ್ಯರ್ಥಿಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ 500, ವಿಶೇಷ ಚೇತನರಿಗೆ ಜಸ್ಟ್ 250 ರೂಪಾಯಿ ಇರುವಂಥದ್ದು. ಇನ್ನುಳಿದಂತೆ ಡೇಟ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು 15ನೇ ತಾರೀಕಿಂದ 4 ದಿನ ಇದೆ. ಆಮೇಲೆ 13/8/2026 ಕೊನೆಯ ದಿನಾಂಕ ಆಗಿರುತ್ತೆ. ಶುಲ್ಕ ಪಾವತಿ ಮಾಡಲು 14. ಸೊ ಟೀಚರ್ ಕಾಲ್ಫಾರ್ಮ್ ಅಂತೂ ಆಯಿತು. ಇನ್ನೇನಿದ್ರು ಸ್ಟಡಿ ಕಡೆ ಗಮನವನ್ನು ಕೊಡಬೇಕು. ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸ್ಟಡಿ ಕಡೆ ಗಮನ ಕೊಡಿ. ಇದಷ್ಟೇ ಅಲ್ಲದೆ PSTR ಅಂದರೆ DED ಆಗಿರುವಂಥವ್ರು GPSTR ಏನಿದೆ ಅದು ಕೂಡ ಸದ್ಯದಲ್ಲೇ ಕಾಲ್ಫಾರ್ಮ್ ಆಗುತ್ತೆ ಅಂತ ಹೇಳ್ತಾ, ಅದಕ್ಕಾಗಿ ಕಾಯ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಅದಕ್ಕಿಂತ ಮುಂಚಿತವಾಗಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.